ಸೀನಿಯರ್, ನಾನ್ ನಿನ್ ಹತ್ರ ಏನೋ ಮಾತಾಡ್ಬೇಕಿತ್ತು. ಇದೇನು, ನಾನ್ ಇವಳಿಗೇನೋ ಹೇಳ್ಬೇಕು ಅನ್ಕೊಂಡೆ. ಜೂನಿಯರ್, ಏನು ನಾಳೆ ನಮ್ಮಿಬ್ರು ಹುಟ್ಟೋ ಮಕ್ಕಳಿಗೆ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಸೀನಿಯರ್, ನಾನು ನಮ್ಮ ಅತ್ತೆ ಮನೆಯಲ್ಲಿ ಇರ್ತೀನಲ್ವಾ, ನಮ್ಮ ಅತ್ತೆ ಮಗ ಮನೋಜನ್ ಜೊತೆ ನನ್ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಅದಕ್ಕೆ ನೀನೇನ್ ಹೇಳ್ದೆ ಜೂನಿಯರ್? ನಾನೇನ್ ಹೇಳಕ್ಕಾಗುತ್ತೆ, ನಾನೇನು ಹೇಳಲಿಲ್ಲ. ಇನ್ನು ಮಾತುಕತೆ ತಾನೆ, ಡೋಂಟ್ ವರಿ ಜೂನಿಯರ್. ಮಾತಾಡೋರು ಮಾತಾಡ್ಲಿ, ಟಮಟೆ ಹೊಡಿಯೋರು ಟಮಟೆ ಹೊಡ್ಕೊಳ್ಳಿ. ನಿನ್ ಕುತ್ತಿಗೆ ತಾಳಿ ಕಟ್ಟೋನು ಇವನೇ ನೋ ಅಲ್ಲಿ ತಿಲಕ್. ನೀನ್ ಒಪ್ಪಿಗೆ ಇದೆ ತಾನೆ? ಅಯ್ಯೋ ಮಂಕೆ, ನಿನ್ ಮೇಲೆ ಜೀವನೇ ಇದೆ ಕಣೋ, ಎಲ್ಲಾನು ಬಾಯ್ಬಿಟ್ಟೆ ಹೇಳ್ಬೇಕಾ? ಅಯ್ಯೋ, ಬಾಯ್ ಬಿಟ್ಟು ಮಾತಾಡ್ಬೇಕು ಜೂನಿಯರ್, ಇಲ್ಲಾಂದ್ರೆ ನಂಗೆ ಹೆಂಗ್ ಗೊತ್ತಾಗತ್ತೆ ನೀನ್ ನನ್ನ ಲವ್ ಮಾಡ್ತಿದ್ದೆ ತಾನೆ, ನನ್ನ ಮದ್ವೆ ಆಗ್ತಿದೆ ತಾನೆ? ಅದೆಲ್ಲ ಬಿಡು ಸೀನಿಯರ್, ನನಗ್ ಹೋಗಕ್ ಲೇಟ್ ಆಗ್ತಿದೆ, ನಾನ್ ಮನೆಗ್ ಹೋಗ್ಬೇಕು ಸೀನಿಯರ್. ಹಂಗ್ ಹೋಗಕ್ ಲೇಟ್ ಆಗುತ್ತೆ, ಬಾ ಇಲ್ಲಿಂದ ಹೋಗೋಣ. ನಿನ್ ನಾಚಿಕೆಲೆ ನಂಗೆ ಎಲ್ಲ ಗೊತ್ತಾಗ್ತಿದೆ. ಮೈ ಜೂನಿಯರ್ ಲವ್ಸ್ ಮೀ. ಐ ಲವ್ ಯು ಟು ಜೂನಿಯರ್. ಐ ಲವ್ ಯು ಟು ಜೂನಿಯರ್. ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮ, ಏನಾಯ್ತು ರಜತ್? ಏನು ಅಂತ ಹೇಳಿ ದೊಡ್ಡಮ್ಮ? ಅಷ್ಟು ದೊಡ್ಡ ಪ್ರಾಬ್ಲಮ್ ನ ಚಿಟ್ಕೆ ಹೊಡೆಯೋದ್ರಲ್ಲಿ ಹ್ಯಾಂಡಲ್ ಮಾಡ್ಬಿಟ್ಟಿದ್ಯಾ. ನಮ್ಮ ಕಂಪ್ನಿಗೆ ಕೆಟ್ಟದ್ ಬಯಸಕ್ ಬಂದವ್ರನ್ನ ಅವ್ರನ್ನ ಎಂಪ್ಲಾಯ್ ಮಾಡ್ಕೊಂಡ್ಬಿಟ್ಟಿದ್ಯಾ. ವಾಟ್ ಅ ಪ್ಲಾನ್! ನಿಮ್ಮ ಇಂಟೆಲಿಜೆನ್ಸ್ ನ ಇಡೀ ಕರ್ನಾಟಕನೇ ನೋಡಿರುತ್ತೆ ಇವತ್ತು. ಇವು ಎಷ್ಟು ಜನ ದೃಷ್ಟಿ ಬಿದ್ದಿರುತ್ತೋ ಏನೋ. ಅಯ್ಯೋ ರಜತ್, ನನ್ ಮೇಲೆ ಯಾರ್ ದೃಷ್ಟಿ ಬೀಳತ್ತೋ? ನಡಿ ಒಳಗ್ ಹೋಗೋಣ. ಏನ್ ದೊಡ್ಡಮ್ಮ, ನೀನ್ ಗೊತ್ತಾಗೋದಿಲ್ಲ. ಏರಿ, ನಮ್ ದೊಡ್ಡಮ್ಮನ ಮೇಲೆ ಬಿದ್ದಿರೋ ದೊಡ್ಡ ದೃಷ್ಟಿನ ನಿವಾರಿಸಿ ಹೊರಗಡೆ ಹಾಕದ್ಮೇಲೆನೆ ನಿನ್ನ ನಾನು ಒಳಗಡೆ ಬಿಡೋದು. ಓಕೆ? ಲೇಖ, ಆರತಿ ತಟ್ಟೆ ತಗೊಂಡ್ ಬಮ್ಮ, ಬೇಗ ಬಾ. ರಜತ್, ಲೇಖಂಗ್ ತೊಂದ್ರೆ ಕೊಡ್ಬೇಡ. ಅಮ್ಮ ನಂಗೊಸಿ ಏನಾದ್ರು ತಿಂದಾಕ್ ಕೊಡು. ಟಿಂಪು ಮುದ್ದು, ತಂಗಮಣಿ ಅಂಕಲಿ ಕೇಳು, ಅವ್ರ ಏನಾದ್ರು ಕೊಡ್ತಾರೆ ಆಯ್ತಾ? ಅವೆಲ್ಲ ಆಗಲ್ಲ, ನೀನೇ ತಿನ್ಸ್ಬೇಕು. ಡಿಂಪು, ನನ್ ದೃಷ್ಟಿ ತೆಗಿಬೇಕು, ಅಪ್ಪ ಕರೀತಿದ್ದಾರೆ. ಬೇಗ ತಗೊಂಬಮ್ಮ. ಅವೆಲ್ಲ ಆಗಲ್ಲ ಅಮ್ಮ, ಸಾರಿ ಅಮ್ಮ. ರಜತ್, ಏನಿದು ಹುಚ್ಚಾಟ? ದೃಷ್ಟಿ ತೆಗಿಯಂತದ್ ಏನೂ ಆಗಿಲ್ಲ, ಸುಮ್ನೆ ಒಳಗ್ ನಡಿ. ದೊಡ್ಡಮ್ಮ, ನೀವ್ ಮಾತಾಡಿರೋ ರೀತಿಗೆ, ಆ ಮಾತಲ್ಲಿರೋ ಕ್ಲಾರಿಟಿಗೆ ನಾನೇ ಫಿದಾಗೋಗಿದ್ದೀನಿ. ಹಾಗಿದ್ಮೇಲೆ ಉಳಿದವ್ರಿಗೆಲ್ಲ ಏನ್ ಅನ್ಸಿರುತ್ತೆ? ಒಂದೇ ಒಂದ್ ನಿಮಿಷ ವೇಟ್ ಮಾಡಿ, ಓಕೆ? 1 minute ಪ್ಲೀಸ್. ಬೇಕಾ ಬಾರಮ್ಮ, ದೊಡ್ಡಮ್ಮ ಕಾಯ್ತಾ ಇದಾರೆ. ರಜತ್ ನೋಡು, ನಮ್ ಮನ್ಸ್ ಚೆನ್ನಾಗಿದ್ರೆ ಯಾರ ದೃಷ್ಟಿನೂ ಬೀಳೋದಿಲ್ಲ, ಸರಿನಾ? ಐ ಆಮ್ ರಿಯಲಿ ಟಯರ್ಡ್, ನಾನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು. ನಡಿ ಒಳಗೆ. ಅಪ್ಪ, ಇಷ್ಟ ಲೇಟ್ ಆಗ ಬರೋದು? ದೊಡ್ಡಮ್ಮ ಹೊರಟೆ ಹೋದ್ರು. ಕೊಡು. ಇಟ್ಸ್ ಓಕೆ, ಪ್ಲೀಸ್. ಹೋಗಿ ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಡ್ ಬಾ, ವೇಟ್ ಮಾಡ್ತಾ ಇರ್ತೀನಿ. ಬೇಗ ಬಾ. ನಮ್ ಪವಿತ್ರಂಗೆ ಕೆಲ್ಸ ಸಿಕ್ತು ಅಂತ ಕೇಳಿ ನಂಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತಾ? ನಮ್ ಮನೋಜ ಅಂತೂ ಡಾನ್ಸ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ನನಗೂ ಕೂಡ ಮಗಳು ಎಲ್ಲಿ ಅನಾಹುತ ಮಾಡ್ಕೊಂಡ್ಬಿಡ್ತಾಳು ಅಂತೇಳಿ ತುಂಬಾ ಗಾಬರಿ ಆಗಿತ್ತು ಅಕ್ಕ. ಸದ್ಯ ಕಬ್ಬಾಳಮ್ಮ ನನ್ ಕೈ ಬಿಡ್ಲಿಲ್ಲ, ನನ್ಗೆ ಒಂದ್ ಕೆಲ್ಸ ಸಿಕ್ತು. ಅಯ್ಯೋ, ನನಗಂತೂ ಖುಷಿ ತಡ್ಕೊಳಕ್ಕಾಗ್ದೆ. ಕೆಲ್ಸಕ್ಕಾಗ್ತು, ಜಾಮೂನು, ಪಾಯ್ಸ ಎಲ್ಲ ಮಾಡಿದೀನಿ ರಂಗ. ನೀನು ಅಯ್ಯೋ, ಇಷ್ಟಕ್ಕೆ ಸುಮ್ನಾಗ್ತೀನಿ ಅನ್ಕೊಂಡ್ಯಾ ರಂಗ? ಊಟ ಮಾಡಿ ಬಡ್ಸೋವರ್ಗು ನಂಗ್ ಸಮಾಧಾನನೇ ಇಲ್ಲ ಅಂತೀನಿ. ನಮ್ ಪವಿತ್ರಂಗೆ ಕೆಲ್ಸ ಸಿಕ್ತು ಅಂತ ಹೇಳಿ ಶಾವಿಗೆ ಪಾಯಸ ಮಾಡಿಸಿ ಇಡೀ ಊರೆಲ್ಲ ಹಂಚ್ಬಿಡ್ತೀನಿ, ನೋಡ್ತೀರೋ. ಅಂತ ರಾಧಿಕಾ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಗೆದ್ದು ಬಂದ್ಲು ನಮ್ಮ ಪವಿತ್ರ. ಆದ್ರೆ ಈ ಗುಳ್ಳೆ ನರಿಗಳ ಕಣ್ಣಲ್ಲಿರೋ ಮೋಸ ಮಾತ್ರ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ನಿನ್ನಂತ ಅತ್ತೆ ಸಿಗೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು ಬಿಡು. ಅಯ್ಯೋ, ಪವಿತ್ರನಂತ ಸೊಸೆ ಸಿಗೋದು ಅಂದ್ರೆ ಇನ್ ಸುಲಭದ ಮಾತಾ? ಹೂವ ಹೂವ ನೋಡ್ದಾಗ ನೋಡ್ಬಂತೀನಿ, ನೋಡ್ತಿರೋ. ಕ್ಷಮಿಸು ಮಗಳೇ, ಇಲ್ಲಿ ನಿನಗೆ ಹೂವಲ್ಲ, ಬರೀ ಮುಳ್ಳಷ್ಟೇ ಸಿಗೋದು. ಅದಕ್ಕೆ ನಾನ್ ನಿನ್ ಜೊತೆ ಹೊರಟ ನಡ್ಕೊಳ್ತಾ ಇರೋದು. ಇಂಥವಂತ ಬಂದು ಮಾಡೋದು ಇಂಥ ಕೆಲ್ಸನ? ಮನೆ ಬಾ, ವಿಚಾರಿಸ್ಕೊತೀನಿ. ಈ ಮನೆಯಿಂದ ಹೊರಗೆ ಹೋಗದೆ
ನಿನ್ ಬದುಕು ಸರಿ ಹೋಗಲ್ಲ. ಆಯ್ತು ಇಡ್ತೀನಿ. ಚಂದ್ರಿಕಾ, ಒಂದ್ ಗ್ಲಾಸ್ ನೀರ್ ಸಿಗುತ್ತಾ? ಅಯ್ಯೋ ಸಿಗುತ್ತಾ ಅಂತ ಕೇಳ್ತಿರಲ್ರಿ, ಇರಿ ನಿಮ್ಗೆ ಪಾನ್ಕನೇ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಒಳ್ಳೆ ಇಟ್ಲರ್ ಆಡ್ದಂಗ ಆಡ್ತಾನೆ. ಪವಿ, ನೀನ್ ಯಾವತ್ತಿದ್ರು ನನ್ನೋಳೆ. ಅದೇನಾಯ್ತಂದ್ರೆ ಭಾಗ್ಯದ ಲಕ್ಷ್ಮೀ ಬರಮ್ಮ, ನಮ್ಮಮ್ಮ ನೀ ಸುತ್ತ ಭಾಗ್ಯದ ಲಕ್ಷ್ಮೀ ಕೋರಮ್ಮ. ಆಗ್ಲೇ ಬರೋಣ. ಏನಾಯ್ತು? ಅದೇನಾಯ್ತು? ಅಯ್ಯೋ ಏನಾಗಿದೆ? ದೃಷ್ಟಿಯಾಗಿದೆ. ನಾಯಿ ಕಣ್ಣು, ನಾಯಿ ಕಣ್ಣು ಯಾರ ಕಣ್ಣು ಬಿಡಬಾರ್ದು. ಇದನ್ನ ಆಗಿ ಕೊಡ್ತಿರು ನೀನು ರಾಣಿಯಾಗಿ, ಮಹಾರಾಣಿಯಾಗಿ. ಏನು ಮಹಾರಾಣಿ ಅಂತ ಅಳ್ಳಾಡ್ಸ್ಕೊಂಡ್ ಬರ್ತಾ ಇದೀಯ? ಆಗತ್ತಾ ಆಗಲ್ವಾ? ಸಾರಿ ಐ ಆಮ್ ಸ್ಟೇರಿಂಗ್, ಐ ಆಮ್ ಸಾರಿ. ಮಾಡ್ತೀನಿ. ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಆ ಹುಡುಗಿ ಒಂದ್ ವಾರದ ಮೇಲೆ ಒಂದ್ ದಿನ ಕೂಡ ನಮ್ಮ ಆಫೀಸಲ್ಲಿ ಇರಬಾರ್ದು. ಕಲಿಬೇಕು ನಮ್ರಿತ. ಮಾಮ್, ನನ್ ಕಾಲ್ ಕೆಳಗಿಡಿರೋದು ಬೆಂಕಿ ಅಲ್ಲ, ನೀರು ಅಲ್ಲ. ಅಷ್ಟಕ್ಕೂ ನಾನ್ ಟೆಂಪಲ್ ಕಳ್ಕೊಳ್ಳೋ ಅಂತದ್ ಏನಾಗಿದೆ ಇವಾಗ? ಎಲ್ಲಾನು ನಾನ್ ಅನ್ಕೊಂಡ್ ಹಾಗೆ ಆಗ್ತಾ ಇದೆಯಲ್ಲ. ನಾನ್ ಉಡ್ಬಿ ದೇಶ್ಮುಖ್ನ ನಾನು ಎಮೋಷನಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇನ್ ನಮ್ಮ ಅತ್ತೆ ರಾಧಿಕಾ ದೇಶ್ಮುಖ್, ಅವಳಂತೂ ಕಂಪ್ಲೀಟ್ ಆಗಿ ನನ್ ಮೇಲೆ ಡಿಪೆಂಡ್ ಆಗಿದ್ದಾಳೆ, ನನ್ನ ಬ್ಲೈಂಡ್ ಆಗಿ ನಂಬ್ತಾ ಇದ್ದಾಳೆ. ಇನ್ ನಮ್ ಕಂಪ್ನಿ ಅಂತೂ ಎಲ್ಲ ನನ್ ಕಂಟ್ರೋಲ್ ಅಲ್ಲಿ ಇದೆ. ಲೈಮ್ ಲೈಟ್, ವೈ ಶುಡ್ ಐ ವರಿ? ಲೈಮ್ ಲೈಟ್? ನೀನು ಬರೀ ಲೈಮ್ ಲೈಟ್ ನ ನೋಡ್ಕೊಂಡು ಮೈ ಮರಿತಾ ಇದೀಯ ನಮ್ರತ. ಅಲ್ಲಿ ನಿಮ್ಮ ಅತ್ತೆ ನಿನ್ನ ಕಣ್ಣಿಗೆ ಬರೀ ಲೈಮ್ ಲೈಟ್ ಕಾಣೋ ತರ ಬಿಟ್ಟು ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದು ಕಾಣದೇ ಇರೋ ಹಾಗೆ ಮಾಡಿದಾಳೆ ಆ ರಾಧಿಕಾ. ಏನ್ ಹೇಳ್ತಾ ಇದೀಯ ನೀನು? ಅಂತದ್ ಏನಾಗಿದೆ ಈಗ? ಇದಕ್ಕೆ ನನ್ನ ಮಗಳು ಎಷ್ಟೋ ಸಾರಿ ಸ್ಟುಪಿಡ್ ಅನ್ನಿಸ್ತಾಳೆ. ಆ ರಾಧಿಕಾ ನಿನ್ನ ಟೂಲ್ ಆಗಿ ಬಳಸ್ಕೊಳ್ತಾ ಇದ್ದಾಳೆ. ಹೀಗೆ ಆದ್ರೆ ನೀನ್ ದೇವ್ನ ಮದ್ವೆ ಆದ ಹಾಗೆ. ಪ್ಲೀಸ್, ಅದೇನಾಗಿದೆ ಅಂತ ಡೈರೆಕ್ಟ್ ಆಗಿ ಹೇಳು. ನಿನ್ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗೋದಕ್ಕೆ ಯಾರ್ ಕಾರಣ ಅಂತ ಗೊತ್ತಾ ನಿನ್ಗೆ? ಹೇಳಿದ್ನಲ್ಲ, ಅದೇ ಹೊಸ ಕಾಫಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಯು ಫೂಲ್! ಅದೆಲ್ಲ ರೀಸನ್ ಅಷ್ಟೇ. ಅಂದ್ರೆ ನಾನು ಎಂಗೇಜ್ಮೆಂಟ್ ನಿಲ್ಸಿದ್ಯಾರು? ಮನೆ ಬರೋದಕ್ಕೆ ಈ ಫೋಟೋ ಸಿಕ್ತಾ? ಸಾರಿ ಮಾವ, ಅದು ಲೇಟ್ ಆಯ್ತು. ಏ ಪವಿ, ಮನೆ ನೆನ್ಕೊಂಡ್ ಬಂದಿದ್ಯಲ್ಲ, ಅಷ್ಟು ಗೊತ್ತಾಗಲ್ಲ ನಿಂಗೆ? ಇರು ಬರ್ಸ್ತೀನಿ. ಬಿಡು ಬಿಡು. ಏನ್ ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡ್ ಬಂದಿದಲ್ಲ ನೀ ಸೇವೆ ಮಾಡೋದಕ್ಕೆ? ದೊಡ್ಡವ್ರ ಹತ್ರ ಜಗಳ ಮಾಡೋದು ಒಂದೇ, ಬಂಡೆಗಳಿಗೆ ತಲೆ ಚಚ್ಕೊಳ್ಳೋದು ಒಂದೇ. ಇದೆಲ್ಲ ನಿನಗೆ ಬೇಕಾಗಿತ್ತಾ? ಅಲ್ಲ ಮಾವ, ಅದು ನಾನು ನೀನ್ ಈ ತರ ಮಾಡೋದ್ರಿಂದ ನಮ್ಮ ಮರ್ಯಾದೆಲ್ಲ ಹಾಳಾಗುತ್ತಮ್ಮ. ನೀನ್ ಈ ಮನೇಲಿ ಇದ್ಕೊಂಡು ಈ ಕೆಲಸ ಎಲ್ಲ ಮಾಡೋ ಹಾಗಿಲ್ಲ. ನನ್ ಮಾತು ಅಂದ್ರೆ ಮಾತು ಅಷ್ಟೇನೆ. ಅಯ್ಯೋ, ಅದೇನ್ ಮಾಡ್ಬಿಟ್ಟಿದ್ದಾಳೆ ಅಂತ ನಾವು ಸೊಸೆ ಹಂಗ್ ಬೈತಾ ಇದ್ದೀರಾ? ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿದಾಳೆ. PC ಪ್ರಕಾಶ್ ನಿಮ್ಮಂತವ್ರ ಕೈಲೇ ಆಗದೆ ಇರೋದನ್ನ ನನ್ ಸೊಸೆ ಮಾಡಿದಾಳೆ. ಜಾನೆ ಅವಳು. ಕೊಡ ಇಲ್ಲಿ ಬಿಡ್ರಿ. ನೋಡು, ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ.
ಅಯ್ಯೋ ನಿಂಗೆ ಕೆಲ್ಸ ಸಿಕ್ತಂತೆ, ದೊಡ್ಡ ಕಂಪ್ನಿ ಅಂತೆ, ಎಷ್ಟು ಸಂಬಳ, ಲಕ್ಷ ಕೊಡ್ತಾರೆ ಅನ್ಸುತ್ತಲ್ವಾ? ಅತ್ತೆ ಇವಾಗಿನ್ನು ಪ್ರೊಫೆಷನರಿ ಪೀರಿಯಡ್, 31 ದಿನ ಕೆಲಸ ಮಾಡ್ಬೇಕು. ಆಮೇಲೆ ಅವ್ರಿಗೆ ಓಕೆ ಆದ್ರೆ ಮಾತ್ರ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಬಳ ಎಲ್ಲ ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ. ವಾ, ಸಾಮಂತ ಗೊತ್ತಿಲ್ವಾ? ಚಂದ್ರಿಕಾ ಅವ್ರೆ, ಈಗ್ಲೇ ಮಧ್ಯರಾತ್ರಿ ಆಗಿದೆ, ಈಗ 2 ಅವರ್ ಹೋಗ್ಬಿಟ್ರೆ ಊಟ ಯಾವಾಗ ಮಾಡೋದು? ಮನೆಗೆ ಬರಕಂತೂ ಹೊತ್ತು ಇಲ್ಲ, ಊಟನಾದ್ರೂ ಸರಿಯಾಗಿ ಮಾಡ್ಲಿ. ಬೇಕಾದ ತಿಂದು ಹೋಗೋದಕ್ಕೆ ಇದೇನು ಹೋಟ್ಲಲ್ಲ. ಅಯ್ಯೋ ನಂಗೆ ಯಾಕೋ ತುಂಬಾ ತಲೆ ನೋವ್ತಾ ಇದೆ. ನಮ್ದೆಲ್ಲಾರ್ದು ಊಟ ಆಯ್ತು, ನಿಂದು ಆಯ್ತು ಅನ್ಸುತ್ತೆ. ಊಟ ಆಗಿಲ್ಲ ಅಂದ್ರೆ ಅಡ್ಗೆ ಮನೇಲಿ ಇರುತ್ತೆ, ನೀನೇ ಒಂಚೂರು ಬಡಿಸ್ಕೊಂಡ್ಬಿಡು. ಸಿಂಕಲ್ಲಿ ಒಂದೆರಡು ಪಾತ್ರೆ ಇದೆ, ತೊಳೆದ್ಬಿಟ್ಟು ಮಲ್ಕೊಂಡ್ಬಿಡಮ್ಮ. ನೀವ್ ಹೋಗಿ ಮಲ್ಕೊಳ್ಳಿ ಇರ್ತೆ, ನಾನ್ ಪಾತ್ರೆ ತೊಳಿತೀನಿ. ಅಯ್ಯೋ ತುಂಬಾ ತಲೆ ನೋವು ಅಮ್ಮ. ಮಲ್ಕ ಹೋಗಲ್ಲ, ಹೋಗ. ಈ ಗುಳ್ಳಿನಗಳ ನಾಟಕ ಅದು ಯಾವಾಗ ಗೊತ್ತಾಗುತ್ತೋ ಈ ಹುಡುಗಿಗೆ. ವಿಷಾನೇ ಪ್ರೀತಿಯಿಂದ ಕೊಟ್ರು ಹಾಲು ಅಂತ ಕುಡಿದು ಬಿಡ್ತಾವೆ. ಹೇಳು ಮಾಮ್, ಯಾರು ಎಂಗೇಜ್ಮೆಂಟ್ ನಿಲ್ಸಿದ್ದು ಅಂತ? ತಿಲಕ್. ಏನ್ ಹೇಳ್ತಾ ಇದೀಯ ನೀನು? ಅವ್ನು ಹೇಗೆ ತಿಳ್ಕಕ್ ಸಾಧ್ಯ? ನೋ ವೇ, ದಟ್ ಇಸ್ ದ ಓನ್ಲಿ ವೇ. ಆ ತಿಲಕ್ ಹೇಳಿದ್ದಕ್ಕೇನೆ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗಿರೋದು. ನಾನು ಆವತ್ತಿಂದನೂ ನಿನ್ ಹೇಳ್ತಾನೆ ಇದ್ದೀನಿ, ಆ ತಿಲಕ್ ದೇವ್ ಜೊತೆ ಇರೋವರೆಗೂ ದೇವ್ ನಿನ್ ಕಂಟ್ರೋಲ್ಗೆ ಸಿಗಲ್ಲ. ಅಷ್ಟೇ ಅಲ್ಲ, ನೀನ್ ಆ ಮನೆಗೆ ಸೊಸೆಯಾಗಿ ಹೋಗೋದಕ್ಕೂ ಆಗಲ್ಲ. ಆದಷ್ಟು ಬೇಗ ನೀನ್ ಏನಾದ್ರೂ ಮಾಡ್ಲೇಬೇಕು ನಮ್ರತ, ಇಲ್ಲ ಅಂದ್ರೆ ದೇವ್ ನಿನ್ ಕೈ ತಪ್ಪ ಹೋಗ್ತಾನ. ನೋ ವೇ, ದೇವ್ ನನ್ನಿಂದ ದೂರ ಆಗೋದಕ್ ಸಾಧ್ಯನೇ ಇಲ್ಲ, ಅದಕ್ ನಾನ್ ಅವಕಾಶ ಮಾಡ್ಕೊಡಲ್ಲ. ನನ್ನ ಕಣ್ ಮುಂದೆ ಇವಾಗ 2 ಟಾಸ್ಕ್ ಇದೆ ಮಾಮ್. ಒಂದು, ಆ ಗುಗ್ಗು ಪವಿತ್ರನ 1 ವೀಕ್ ನಲ್ಲಿ ಆಫೀಸ್ ಇಂದ ಆಚೆ ಹಾಕ್ಬೇಕು. ಇನ್ನೊಂದು, ಫೈಟ್ ಶುರು ಮಾಡಿದ್ರೆ ಈ ನಮ್ರತ ಎಂತೆಂತ ಪಂಚ್ ಕೊಡ್ತಾಳೆ ಅಂತ ತೋರಿಸ್ತೀನಿ ಅವನ್ಗೆ. ಸಿಕ್ತು ಕಣೋ ಸುಮಂತ, ಆದ್ರೆ ಚಾಲೆಂಜಸ್ ಅಷ್ಟೇ ಇದೆ. ನಾಳೆ ಆಫೀಸ್ ಅಲ್ಲಿ ಅದ್ ಏನೇನಾಗುತ್ತೋ ಏನೋ, ನೆನಪ್ ಮಾಡ್ಕೊಂಡ್ರೇನೆ ಎಷ್ಟು ಭಯ ಆಗ್ತಿದೆ ಗೊತ್ತಾ ನನ್ಗೆ. ನನ್ನ ಅಕ್ಕ ಎಲ್ಲಾರು ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಕ್ಕ ಸ್ಟ್ರಾಂಗೆಸ್ಟ್. ಸದ್ಯಕ್ಕೆ ನೀನ್ ಅಕ್ಕ ಹಂಗ್ರಿ ಅಷ್ಟು ಹೊಟ್ಟೆ ಹಾಡ್ ಹೇಳ್ತಿದೆ ಕಣೋ. ಯಾಕಕ್ಕ ಹಾಡು ಹೇಳಕ್ ಬಿಡ್ತಿದ್ಯಾ? ಅತ್ತೆ ಒಬ್ಬಟ್ಟು ಜಾಮೂನು ಕೇಸರಿ ಭಾತ್ ಎಲ್ಲ ಮಾಡಿದಾರಂತಲ್ಲ, ಹೋಗ್ ತಿನ್ನೋದಲ್ವಾ? ಅಕ್ಕ ಸುಮ್ನಾಗ್ಬಿಟ್ಟೆ, ಜಾಮೂನ್ ಟೇಸ್ಟ್ಗೆ ಕಳ್ದೋಗ್ಬಿಟ್ಯಾ? ಕಣೋ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಮ್ಮಿ. ಅಲ್ಲ ಕಣೋ ಸುಮಂತ, ಅತ್ತೆಗೂ ಪುಟ್ಟನ ಕೈ ರುಚಿ ಬಂದ್ಬಿಡ್ತಾ ಹೇಗೆ? ಬದ್ನೆಕಾಯಿ ಬಂದಿದೆ. ಪುಟ್ಟಣ್ಣನ್ ಕೈ ರುಚಿ ಹೋಗ್ಲಿ, ಮನುಷ್ಯತ್ವದಲ್ಲಿ 1 ಅಂಶ ಇದ್ದಿದ್ರು ಅವ್ರು ನಿನ್ನ ಇವತ್ತು ಹಸ್ಕೊಂಡಿರೋದಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲ ಕಣೋ ಸುಮಂತ, ನಿಜವಾಗ್ಲೂ ಹೇಳ್ತಾ ಇದೀನಿ. ಅಕ್ಕ, ನಿನ್ಗೆ ಸುಳ್ಳು ಹೇಳೋದಿಕ್ಕೂ ಬರಲ್ಲ. ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀನಿ, ಗೇಟ್ ಹತ್ರ ಪಾರ್ಸೆಲ್ ಬಂದಿರುತ್ತೆ, ಹೋಗಿ ಈಸ್ಕೊಂಡು ತಿನ್ಬಿಟ್ಟು ಮಲ್ಕೋ. ಹೇಳ್ಬೇಡ ಅಕ್ಕ, ಡೆಲಿವರಿ ಬಾಯ್ ಬಂದಿರ್ತಾನೆ, ಹೋಗಿ ಕಲೆಕ್ಟ್ ಮಾಡ್ಕೋ. ಮೇಡಮ್ ಪಾರ್ಸೆಲ್. ಥ್ಯಾಂಕ್ ಯು ಕಣೋ ಸುಮಂತ. ಅಲ್ಲ ಕಣ, ಎಲ್ಲರಿಗೂ ತಂಗು ಮನೆ ಗ್ಲಾಸ್ ಇಟ್ಟಿದ್ದೇನೆ, ನಂಗೆ ಇಟ್ಟಿಲ್ಲ. ನಾ ಏನಾದ್ರು ಕೊಡಿಲಿ? ದೊಡ್ಡಮ್ಮ, ಇದು ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಅಂತಾನೆ ಮಾಡಿರೋದು. ಅಪ್ಪ, ನಾವು ಮನುಷ್ಯರಲ್ವಾ? ನಾವು ತಿನ್ನಲ್ವಾ? ನಮ್ಗೆ ಹೊಟ್ಟೆ ಇಲ್ವಾ? ಎಲ್ರು ಇದೆ, ಅಮ್ಮ ಅವ್ರಿಗೆ ಇಷ್ಟ ಅಂತಾನೆ ವಿಶಾಲ್ ಕ್ಯಾರೆಟ್ ಅಲ್ವಾ ಸ್ಪೆಷಲ್ ಆಗಿ ಮಾಡಿದಾನೆ. ವಿಶಾಲ್, ಇವತ್ತೇನ್ ಸ್ಪೆಷಲ್? ದೊಡ್ಡಮ್ಮ, ಇವತ್ತು ನೀವು ಆಫೀಸಲ್ಲಿ ಪ್ರಾಬ್ಲಮ್ ನ ಹ್ಯಾಂಡಲ್ ಮಾಡಿದ ರೀತಿ ನಂಗೆ ತುಂಬಾ ಖುಷಿ ಕೊಡ್ತು. ಅದಕ್ಕೆ ನಿಮಗಿಷ್ಟ ಅಂತ ನಾನೇ ನನ್ನ ಕೈಯಾರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಅದ್ಯಾಕೆ ಅಷ್ಟು ಕಷ್ಟಪಟ್ಟು ಅನ್ನ ಕಲಿಸ್ತಿದ್ದೀರಾ? ಏನಾಯ್ತು?